ಸೊ ವಿಡಿಯೋ ತಮ್ಮಲ್ಲಿ ನೋಡಿ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಈ ವಿಡಿಯೋ ಯಾವುದ್ರ ಬಗ್ಗೆ ಅಂತ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಯಾಕಂದರೆ ಈ ವಿಡಿಯೋ ನಿಮ್ಮ ರೆಫರಲ್ ಪ್ರೊಸೆಸಲ್ಲಿ ಹೆಲ್ಪ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸ್ವರೂಪ್ ಶೆಟ್ಟಿ. ಸೊ ಇವತ್ತಿನ ವಿಡಿಯೋದಲ್ಲಿ ಎಕ್ಸೆಂಚರಲ್ಲಿರುವ ಮಾಸ್ ಹೈರಿಂಗ್ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕಿದ್ದೇನೆ. ಎಂಟ್ರಿ ಲೆವೆಲ್ ಆಗಲಿ, ಪ್ರೆಷರ್ ಆಗಲಿ, ಅಥವಾ ಮಿಡ್ ಅಥವಾ ಸೀನಿಯರ್ ಲೆವೆಲ್ ಆಗಲಿ, ಯಾವುದೇ ಲೆವೆಲ್ಗೂ ಕೂಡ ಈಗ ಎಕ್ಸೆಂಚರಲ್ಲಿ ಮಾಸ್ ಹೈರಿಂಗ್ ಆಗ್ತಾ ಇದೆ. ಕೆಲವೊಂದು ಸಲ ಸ್ಟಾರ್ಟಪ್ಪಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಮಾಸ್ ಹೈರಿಂಗ್ ಒನ್ ಡೇ ಅಲ್ಲೇ ಕೂಡ ಮಾಡ್ತಾ ಇದ್ದಾರೆ. ಅಟ್ ಪ್ರೆಸೆಂಟ್ ಇಂಡಿಯಾದಲ್ಲಿ 50,000 ಪ್ಲಸ್ ಜಾಬ್ ಓಪನಿಂಗ್ಸ್ ಇದೆ, ಅದು ಎಕ್ಸೆಂಚರಲ್ಲಿ. ಬೆಂಗಳೂರು ಲೊಕೇಶನಲ್ಲಿ 17,000 ಪ್ಲಸ್ ಜಾಬ್ ಓಪನಿಂಗ್ ಇದೆ. ಪುಣೆಯಲ್ಲಿ 4,000, ಹೈದರಾಬಾದಲ್ಲಿ 7,000, ಬಾಂಬೆಯಲ್ಲಿ 5,000. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ರೆಫರ್ ಮಾಡ್ತೇನೆ. ಸೊ ನೀವು ಈ ಸ್ಟೆಪ್ನ ಫಾಲೋ ಮಾಡಬೇಕು. ಈ ಎಕ್ಸೆಂಚರ್ ರೆಫರ್ ಬಗ್ಗೆ ನನಗೆ ಫ್ರೆಂಡ್ಸ್ ಅಥವಾ ಫ್ಯಾಮಿಲೀಸಿಂದ ಸುಮಾರು DM ಬರ್ತಾ ಇರುತ್ತೆ. ಸೊ ಒಂದು ಸ್ಕಿಲ್ ಸೆಟ್ ಮೇಲೆ ರೆಫರ್ ಮಾಡೋಕ್ಕೆ ನಮಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂದು ಸ್ಕಿಲ್ಸ್ ಅಥವಾ ಅವರ ಪೊಸಿಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ಇದರ ಸವರಲ್ ಜಾಬ್ ಐಡಿ ಇರುತ್ತೆ. ನಾರ್ಮಲ್ ಸಣ್ಣ ಕಂಪನಿಯಲ್ಲಾದರೆ ಒಂದು 10-20 ಜಾಬ್ ಇರ್ಬೋದು ಅಥವಾ ಫಿಕ್ಸ್ಡ್ ಆಗಿರುತ್ತೆ. ಬಟ್ ಇಲ್ಲಿ MNC ಅಂತ ಇದ್ದಾಗ 50,000 ಪ್ಲಸ್ ಜಾಬ್ ಐಡಿ ಇದೆ. ನಾನು ಆಲ್ರೆಡಿ ಹೇಳಿದಾಗೆ ಇಂಡಿಯಾದಲ್ಲಿ 50,000 ಇದೆ. ಅದೇ ರೀತಿ ಬೆಂಗಳೂರಲ್ಲಿ 17,000 ಇದೆ. ಬೆಂಗಳೂರು ಲೊಕೇಶನಲ್ಲಿ ಡಿಫ್ರೆಂಟ್ ಬ್ರಾಂಚಸ್ ಇದ್ದಾವೆ ಬೆಂಗಳೂರಲ್ಲಿ. ಆದರೂ ಕೂಡ ನಿಮಗೆ ಯಾವ ಲೊಕೇಶನಲ್ಲಿ ನಿಮಗೆ ಜಾಬ್ ಬೇಕು, ನಿಮ್ಮ ಸ್ಕಿಲ್ ಸೆಟ್ಗೆ ಯಾವ ಲೊಕೇಶನಲ್ಲಿ ಜಾಬ್ ಅವೈಲೇಬಲ್ ಇದೆ ಅನ್ನೋದನ್ನು ನೀವು ಪೋರ್ಟಲಲ್ಲಿ ಚೆಕ್ ಮಾಡ್ಬೋದು. ಆ ಜಾಬ್ ಐಡಿಯಿಂದ ನಾನು ನಿಮಗೆ ರೆಫರ್ ಮಾಡ್ಬೋದು. ಸೊ ಇದು ಈ ಪ್ರೊಸೆಸ್ ಆಗಿರುತ್ತೆ. ನಿಮಗೆ ರೆಫರ್ ಮಾಡಬೇಕಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಜಾಬ್ ಐಡಿ ಬೇಕು. ಜಾಬ್ ಐಡಿ ಅನ್ನೋದು ಒಂದೊಂದು ಪೊಸಿಷನ್ಗೋಸ್ಕರ ಕ್ರಿಯೇಟ್ ಮಾಡಿರ್ತಾರೆ. ಅದರಲ್ಲೂ ಕೂಡ ಡಿಫ್ರೆಂಟ್ ಲೊಕೇಶನ್ ಆಗಿರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಒಂದೊಂದು ಸ್ಕಿಲ್ ಸೆಟ್ಗೆ ಕೂಡ ಮಲ್ಟಿಪಲ್ ಲೊಕೇಶನಲ್ಲಿ ಮಲ್ಟಿಪಲ್ ಜಾಬ್ ಐಡಿ ಕೂಡ ಕ್ರಿಯೇಟ್ ಆಗಿರುತ್ತೆ. ಈ ಜಾಬ್ ಐಡಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಮಾಡಬೇಕಾಗಿರೋದು ಎಕ್ಸೆಂಚರ್ ಪೋರ್ಟಲ್ ಹೋಗಿ ನಿಮಗೆ ಬೇಕಾದ ಸ್ಕಿಲ್ಸ್ಗೆ ರಿಲೆವೆಂಟ್ ಆಗಿರುವಂಥ ಲೊಕೇಶನ್ಗೆ ಬೇಕಾದಂಥ ಜಾಬ್ ಐಡಿನ ತಗೊಂಡು ಈ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿ. ಸೊ ಪಿನ್ ಮಾಡಿದ ಮೇಲೆ ನಾನು ನನ್ನ ರೆಫರಲ್ ಪೋರ್ಟಲಲ್ಲಿ ಹೋಗಿ ಚೆಕ್ ಮಾಡ್ತೇನೆ ವೆದರ್ ಆ ಪರ್ಟಿಕ್ಯುಲರ್ ಜಾಬ್ ಇನ್ನೂ ಆ್ಯಕ್ಟಿವ್ ಆಗಿದೆಯಾ ಅಥವಾ ನನಗೆ ರೆಫರ್ ಮಾಡ್ಲಿಕ್ಕೆ ಆಗ್ತದೆ ಅನ್ನೋದನ್ನು ನಿಮಗೆ ಕಮೆಂಟ್ ಸೆಕ್ಷನಲ್ಲೇ ನಾನು ಪಿನ್ ಮಾಡ್ತೇನೆ. ಇನ್ನು ಇದರಲ್ಲಿ ಇಂಪಾರ್ಟೆಂಟ್ ವಿಷಯ ಏನಂದರೆ, ನೀವು ಆಲ್ರೆಡಿ ಪ್ರೀವಿಯಸ್ಲಿ ಎಕ್ಸೆಂಚರ್ಗೆ ಅಪ್ಲೈ ಮಾಡಿದರೆ ವಿದಿನ್ 6 ಮಂತಲ್ಲಿ ಪುನಃ ನನಗೆ ಅಪ್ಲೈ ಅಥವಾ ರೆಫರಲ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಇದರಲ್ಲಿ ಕೂಲಿಂಗ್ ಪೀರಿಯಡ್ ಅಂತ ಇರುತ್ತೆ. ಸೊ ಪಾಲಿಸಿ ಪ್ರಕಾರ ಅಪ್ಲಿಕೇಶನ್ ವೆಯ್ಟಿಂಗ್ ಪೀರಿಯಡ್ ಬಂದು 6 ಮಂತ್. ಅದು ಕೂಡ ವರ್ಕ್ ಡೇಯಲ್ಲಿ ಕ್ಲಿಯರ್ ಮಾಡಿದರೆ ನಿಮ್ಮ ಡೇಟಾನ ಪರವಾಗಿಲ್ಲ. ಇಲ್ಲ ಅಂದರೆ ಕ್ಯಾಂಡಿಡೇಟ್ ಆಲ್ರೆಡಿ ಎಕ್ಸಿಸ್ಟೆಡ್ ಇನ್ ದ ಪೋರ್ಟಲ್ ಅಂತ ಬಂದ್ಬಿಡುತ್ತೆ. ಸುಮಾರು ಜನರಿಗೆ ನಾನು ರೆಫರಲ್ ಮಾಡೋಕ್ಕೆ ಹೋದಾಗ ಈ ರೀತಿಯ ಇಶ್ಯೂ ಕೂಡ ಫೇಸ್ ಮಾಡಿದ್ದೇನೆ. ಹಾಗಾಗಿ ನೀವು ಆಲ್ರೆಡಿ ಅಪ್ಲೈ ಮಾಡಿದರೆ 6 ಮಂತ್ ಒಳಗಡೆ ಸೊ ಕಮೆಂಟ್ ಮಾಡೋದನ್ನು ಅವಾಯ್ಡ್ ಮಾಡಿ. 6 ಮಂತ್ ಆದಮೇಲೆ ಬೇಕಾದರೆ ಕಮೆಂಟ್ ಮಾಡಿ. ಜಾಬ್ ಐಡಿ ಜೊತೆ ನಾನು ಪೋರ್ಟಲಲ್ಲಿ ಚೆಕ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಎಕ್ಸೆಂಚರಲ್ಲಿ ರೆಫರಲ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಬೇರೆ ಕಂಪ್ಯಾರಿಟಿವ್ಲಿ ನೀವು ಹೊರಗಡೆಯಿಂದ ಅಪ್ಲೈ ಮಾಡುತ್ತೀರಾ ಅಂದರೆ ಸೊ ಪ್ರಿಯಾರಿಟಿ ವೈಸ್ ರೆಫರಲ್ನ ಫಸ್ಟ್ ಫೋಕಸ್ ಆಗಿ ಇಟ್ಕೊಳ್ತಾರೆ. ಸೊ ನಾವು ಇಲ್ಲಿ ತನಕ ನೋಡಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಈವನ್ ಫ್ರೆಷರ್ಸ್ ಕೂಡ ರೆಫರಲ್ ಪ್ರೊಸೆಸ್ ವೆರಿ ಕ್ವಿಕ್ ಆಗಿದೆ. ವಿದಿನ್ 1 ವೀಕಲ್ಲಿ ಕೂಡ ಅಸೆಸ್ಮೆಂಟ್ ಅನ್ನೋದು ಬಂದಿದೆ. ಸೊ ನಿಮ್ಮ ಪೊಸಿಷನ್ ಯಾವುದೇ ಆಗಿರಲಿ, ಫ್ರೆಷರ್ಸ್ ಆಗಲಿ ಅಥವಾ ಎಂಟ್ರಿ ಲೆವೆಲ್ ಯಾವುದೇ ಸೆಗ್ಮೆಂಟ್ ಆಗಿರಲಿ ಅಥವಾ ಮಿಡ್ ಅಥವಾ ಸೀನಿಯರ್ ಆಗಿರಲಿ, ಸೊ ನೀವೇನಾದರೂ ಸ್ವಿಚ್ ಮಾಡೋ ಪ್ಲಾನಲ್ಲಿದ್ದರೆ ಜಾಬ್ ಐಡಿ ನಿಮ್ಮ ಹತ್ರ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿ. ನನ್ನ ಕಡೆಯಿಂದ ನಾನು ನಿಮಗೆ ರೆಫರ್ ಮಾಡ್ತೀನಿ. ಎಕ್ಸೆಂಚರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ವಿ ಆರ್ ನಾಟ್ ಹೈರಿಂಗ್ ಫಾರ್ ದಿಸ್ ಪೊಸಿಷನ್ ಅಂತ ಸಡನ್ ಆಗಿ ಒಂದು ಮೇಲ್ ಕಳಿಸ್ಬಿಡ್ತಾರೆ. ಸೊ ನಾವೇನು ಪರ್ಟಿಕ್ಯುಲರ್ ಜಾಬ್ ಐಡಿಗೆ ರೆಫರ್ ಮಾಡಿರ್ತೀವಿ ನೋಡಿ, ಆ ಪರ್ಟಿಕ್ಯುಲರ್ ಜಾಬ್ ಐಡಿನ ಹೈರಿಂಗನ್ನು ಸ್ಟಾಪ್ ಮಾಡಿರ್ತಾರೆ. ಇನ್ನು ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ ಅವರೇ ಜಾಬ್ ಐಡಿನ ಕ್ರಿಯೇಟ್ ಮಾಡಿ ಹೈರಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ರೀಸೆಂಟಾಗಿ ನನ್ನ ಫ್ರೆಂಡಿಗೆ ಒಬ್ಬರು ರೆಫರ್ ಮಾಡಿದ್ದೆ, ಸೇಮ್ ಥಿಂಗ್ ಆಗಿತ್ತು. ನೆಕ್ಸ್ಟ್ 2 ಡೇಸಲ್ಲೇ ಇನ್ನೊಂದು ಜಾಬ್ ಐಡಿ ಕ್ರಿಯೇಟ್ ಮಾಡಿ ರೆಫರಲ್ ಅಂದರೆ ಇಂಟರ್ವ್ಯೂ ಪ್ರೊಸೆಸ್ ಕೂಡ ಕಂಪ್ಲೀಟ್ ಆಗಿ ಆಫರ್ ಲೆಟರ್ ಕೂಡ ಬಂದಿತ್ತು. ಸೊ ಒಂದು ಬೆನಿಫಿಟ್ ಏನಂದರೆ, ಎಕ್ಸೆಂಚರಲ್ಲಿ ರೆಫರಲ್ ಪ್ರೊಸೆಸ್ ಬೇರೆ ಕಂಪೇರ್ ಮಾಡಿದರೆ ವೆರಿ ಫಾಸ್ಟ್ ಇದೆ. ನನಗೆ ಗೊತ್ತಿರೋ ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಈವನ್ ನನ್ನ ಲಾಸ್ಟ್ ಮಂತಲ್ಲಿ ನನ್ನ ಇಬ್ಬರು ಫ್ರೆಷರ್ಸ್ಗೆ ನಾನು ರೆಫರ್ ಮಾಡಿದ್ದೆ. ಸೊ ಈವನ್ ಫ್ರೆಷರ್ಸ್ ಕೂಡ ರೆಫರಲ್ ಪ್ರೊಸೆಸ್ ವೆರಿ ಕ್ವಿಕ್ ಆಗಿತ್ತು. ವಿದಿನ್ 1 ವೀಕಲ್ಲೇ ಕೂಡ ಅಸೆಸ್ಮೆಂಟ್ ಕೂಡ ಅವರಿಗೆ ಲಿಂಕ್ ಬಂದಿತ್ತು. ಸೊ ಎನಿವೆ ಫ್ರೆಷರ್ಸ್ ಆಗಿದ್ದರೆ ನಿಮಗೆ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು. ಅದಾದಮೇಲೆ ಇಂಟರ್ವ್ಯೂ ರೌಂಡ್ ಅನ್ನೋದು ಇರುತ್ತೆ. ನಾರ್ಮಲ್ ಆಗಿ ಬೇರೆ ಎಕ್ಸ್ಪೀರಿಯನ್ಸ್ ಆದರೆ 2 ರೌಂಡ್ಸ್ ಆಫ್ ಇಂಟರ್ವ್ಯೂ ಡಿಪೆಂಡ್ಸ್ ಆಗುತ್ತೆ. ಸೊ ಅದನ್ನ ನೀವು ಈ ವಿಡಿಯೋದಲ್ಲಿ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ಆದರೆ ನೀವು ಏನು ಮಾಡಬೇಕು ಅನ್ನೋದನ್ನು ಗೊತ್ತಿದೆ ಅಲ್ವಾ. ಕಮೆಂಟ್ ಸೆಕ್ಷನಲ್ಲಿ ಜಾಬ್ ಐಡಿನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ. ನಾನು ಅದನ್ನ ಪೋರ್ಟಲಲ್ಲಿ ಚೆಕ್ ಮಾಡಿ ಅದು ಜಾಬ್ ಓಪನಿಂಗ್ ಇದ್ದರೆ ನನ್ನ ಕಡೆಯಿಂದ ರೆಫರ್ ಮಾಡ್ತೇನೆ. ಇನ್ ಕೇಸ್ ರೆಫರಲ್ ಆಪ್ಷನ್ ಇದ್ದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ರಿಪ್ಲೈ ಮಾಡ್ತೇನೆ. ಅದಾದಮೇಲೆ ನನಗೆ ನಿಮ್ಮ ರೆಸ್ಯೂಮೆ ಕೂಡ ಬೇಕಾಗಿರುತ್ತೆ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಸ್ವಿಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದರೆ ಅಥವಾ ನಿಮ್ಮ ಹತ್ರ ರೆಫರಲ್ ಕೇಳ್ತಾ ಇದ್ದರೆ, ನಿಮ್ಮ ಹತ್ರ ಯಾವುದೂ ನಿಮ್ಮ ಕಂಪನಿಯಲ್ಲಿ ಓಪನಿಂಗ್ಸ್ ಇಲ್ಲ ಅಂದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಮೇ ಬಿ ಅದು ಅವರಿಗೆ ಹೆಲ್ಪ್ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ನ ನಾನು ಮೆನ್ಷನ್ ಮಾಡಿದ್ದೇನೆ. ಸೊ ಒಂದ್ಸಲ ನೋಡ್ಕೊಳ್ಳಿ. ಅದೇ ರೀತಿ ಪೋರ್ಟಲ್ ಲಿಂಕ್ ಕೂಡ ಹಾಕಿದ್ದೇನೆ. ಸೊ ಆ ಪೋರ್ಟಲ್ಗೆ ಹೋಗಿ ಚೆಕ್ ಮಾಡಿ. ನಿಮಗೆ ಬೇಕಾಗಿರುವ ಜಾಬ್ ಐಡಿ, ನಿಮಗೆ ಸ್ಕಿಲ್ಗೆ ಸೆಟ್ ಆಗುವ, ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ರೀಸೆಂಟಾಗಿ ಅಪ್ಡೇಟ್ ಆಗಿರುವ ಜಾಬ್ ಐಡಿನ ಪಿಕ್ ಮಾಡಿ. ಸೊ ಹೈರಿಂಗ್ ಅನ್ನೋದು ಬೇಗ ಕ್ವಿಕ್ ಆಗಿರ್ಬೋದು. ಸೊ ಬೇಸಿಕಲಿ ಈ ಜಾಬ್ ಐಡಿ ಅನ್ನೋದು ಡಿಫ್ರೆಂಟ್ ಲೊಕೇಶನ್ಗೆ ಅಥವಾ ಪೊಸಿಷನ್ಗೆ ಅನ್ನೋದನ್ನು
ಕ್ರಿಯೇಟ್ ಮಾಡಿರ್ತಾರೆ. ಕೆಲವೊಮ್ಮೆ ಪ್ರಾಜೆಕ್ಟ್ ಕೂಡ ಡೈರೆಕ್ಟಾಗಿ ಜಾಬ್ ಐಡಿನ ಕ್ರಿಯೇಟ್ ಮಾಡಿರ್ತಾರೆ. ಮೇ ಬಿ ನೀವು ಆ ಪ್ರಾಜೆಕ್ಟ್ಗೆ ಡೈರೆಕ್ಟಾಗಿ ಹೈರ್ ಆಗ್ಬೋದು ಅಥವಾ ಫ್ಯೂಚರ್ ಪ್ರಾಜೆಕ್ಟಲ್ಲಿ ಕೂಡ ಡೈರೆಕ್ಟ್ ಹೈರ್ ಮಾಡ್ಕೋಬೋದು. ಸೊ ಈ ಜಾಬ್ ಐ ಡಿ ಮೇನ್ ರೋಲ್ ಆಗಿರುತ್ತೆ. ಈ ಹೈರಿಂಗ್ ಪ್ರೊಸೆಸ್ಸಲ್ಲಿ ಕಾಮನ್ ಆಗಿ ಎಕ್ಸೆಂಚರಲ್ಲಿ ಇರೋ ಇಶ್ಯೂಸ್ ಏನಂದರೆ, ಸ್ಟಾರ್ಟಿಂಗಲ್ಲಿ ರೆಫರಲ್ ಮಾಡುವಾಗ ನಮಗೆ ಬರೋದು ಕ್ಯಾಂಡಿಡೇಟ್ ಆಲ್ರೆಡಿ ಎಕ್ಸಿಸ್ಟ್ ಅಂತ. ಅಂದರೆ ಆಲ್ರೆಡಿ ನೀವು ಲಾಸ್ಟ್ 6 ಮಂತಲ್ಲಿ ಯಾವಾಗಲಾದರೂ ಇಂಟರ್ವ್ಯೂ ಕೊಟ್ಟಿದ್ರೆ ಅಥವಾ ಯಾವುದಾದ್ರು ಅಪ್ಲೈ ಮಾಡಿದರೆ, ನಿಮ್ಮ ಆ್ಯಕ್ಟಿವ್ ಪ್ರೊಫೈಲ್ ಇದ್ದರೆ, ಸೊ ಕೂಲಿಂಗ್ ಪೀರಿಯಡ್ ಅಂತ ಇರುತ್ತೆ. ಅಂದರೆ ಅಪ್ಲಿಕೇಶನ್ನ ಮತ್ತೆ ಪುನಃ ನೀವು ಅಪ್ಲೈ ಮಾಡಬೇಕಂದ್ರೆ ಆಫ್ಟರ್ 6 ಮಂತ್ ಮಾಡ್ಬೋದು. ಅದು ವರ್ಕ್ ಡೇ ಅಲ್ಲಿರುತ್ತೆ. ಇನ್ ಕೇಸ್ ಆ ವರ್ಕ್ ಡೇ ಅಲ್ಲಿ ಇನ್ನೂ ಕೂಡ ಆ್ಯಕ್ಟಿವ್ ಇದೆ ಆಫ್ಟರ್ 6 ಮಂತ್ ಕೂಡ ಅಂತ ಆದರೆ ಪುನಃ ನಮಗೆ ರೆಫರ್ ಮಾಡೋಕ್ಕಾಗಲ್ಲ. ಸೊ ಈ ಥರದ್ದು ಇಶ್ಯೂ ಕಾಮನ್ ಆಗಿ ನಮಗೆ ಕಾಣಿಸುತ್ತೆ. ಅದಾದಮೇಲೆ ಒಂದ್ಸಲ ನೀವು ಇಂಟರ್ವ್ಯೂ ಅಂತ ಸ್ಟಾರ್ಟ್ ಆದಮೇಲೆ ಸಡನ್ ಆಗಿ ಮೇಲ್ ಬರುತ್ತೆ, ವಿ ಆರ್ ನಾಟ್ ಹೈರಿಂಗ್ ಫಾರ್ ದಿಸ್ ಪೊಸಿಷನ್ ಅಂತ. ಸೊ ಆ ಟೈಮಲ್ಲಿ ಕೂಡ ಇನ್ ಕೇಸ್ ರಿಕ್ವೈರ್ಮೆಂಟ್ ಇದ್ದರೆ ಅವರೇ ಜಾಬ್ ಐ ಡಿ ಕ್ರಿಯೇಟ್ ಮಾಡಿ ಕೂಡ ಹೈರಿಂಗ್ ಮಾಡ್ತಾರೆ. ಸೊ ರೀಸೆಂಟಾಗಿ ನನ್ನ ಫ್ರೆಂಡ್ ಕೂಡ ಈ ಥರ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅವ್ರಿಗೆ ಆಫರ್ ಲೆಟರ್ ಕೂಡ ಬಂದಿದೆ. ಇನ್ನು ಆ ಜಾಬ್ ಐ ಡಿ ಇಟ್ಕೊಂಡು ನಾನು ರೆಫರಲ್ ಪೋರ್ಟಲಲ್ಲಿ ಚೆಕ್ ಮಾಡಿದಾಗ ನನಗೆ ಡೀಟೇಲ್ಸ್ ಬರುತ್ತೆ. ಅದರಲ್ಲಿ ಕೂಡ ರೆಫರಲ್ ಆಪ್ಷನ್ ಇದ್ದರೆ ನಾನು ನಿಮಗೆ ರೆಫರಲ್ ಮಾಡ್ಬೋದು. ಸೊ ಅದಾದಮೇಲೆ ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಮತ್ತೆ ಬಂದು ರಿಪ್ಲೈ ಮಾಡ್ತೇನೆ. ನಿಮ್ಮ ರೆಸ್ಯೂಮ್ ನನಗೆ ಬೇಕಾಗಿರುತ್ತೆ ಇನ್ ಕೇಸ್ ಜಾಬ್ ಓಪನಿಂಗ್ ಇದ್ದರೆ. ಇನ್ ಕೇಸ್ ಆ ಜಾಬ್ ಐ ಡಿ ಆ್ಯಕ್ಟಿವ್ ಇಲ್ಲ ಅಥವಾ ಏನಾದರೂ ರೆಫರಲ್ ಆಪ್ಷನ್ ಆಗಲ್ಲ ಅಂತ ಹೇಳಿದೆ, ಮತ್ತೆ ನಾನು ಕಮೆಂಟ್ ಸೆಕ್ಷನಲ್ಲೇ ನಿಮಗೆ ತಿಳಿಸ್ತೇನೆ. ಬೇರೆ ಜಾಬ್ ಐ ಡಿ ನೋಡಿ ಆಪ್ಷನ್ ಇದ್ದರೆ ಪುನಃ ಕಮೆಂಟ್ ಸೆಕ್ಷನಲ್ಲೇ ತಿಳಿಸಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೀವೇನಾದರೂ ಜಾಬ್ ಸ್ವಿಚ್ ಮಾಡೋ ಪ್ಲಾನ್ ಇದ್ದರೆ ಜಾಬ್ ಐ ಡಿನ ಕಮೆಂಟ್ ಸೆಕ್ಷನಲ್ಲಿ ಪಿಂಗ್ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್.